ಬೆಳಗಾವಿಯ ಎಪೆಕ್ಸ್ ಕಂಪನಿ ವಿರುದ್ಧ ಸುಮಾರು 165 ಕೋಟಿ ರೂಪಾಯಿ ವಂಚನೆ ಆರೋಪ ಕೇಳಿಬಂದಿದೆ. ರೈತರು, ಮಾಜಿ ಸೈನಿಕರು ಸೇರಿದಂತೆ ನೂರಾರು ಹೂಡಿಕೆದಾರರು ಇಂದು ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಮನವಿ ಸಲ್ಲಿಸುವ ಮೂಲಕ ನ್ಯಾಯಕ್ಕೆ ಆಗ್ರಹಿಸಿದರು. ಹೂಡಿಕೆದಾರರ ಆರೋಪದ ಪ್ರಕಾರ ಕಳೆದ 3 ವರ್ಷಗಳಿಂದ ಸಾವಿರಾರು ಜನರು ಈ ಸಂಸ್ಥೆಯಲ್ಲಿ ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಆದರೆ ಕಳೆದ 2 ತಿಂಗಳಿಂದ ಬಡ್ಡಿಯನ್ನು ಹೂಡಿಕೆ ಮಾಡಿದ ಹಣವನ್ನು ಹಿಂದಿರುಗಿಸಿಲ್ಲ ಎಂದು ಅವರು ಆರೋಪಿಸಿದ್ದಾರೆ. ಕಂಪನಿಯ ಸಿಎಂಡಿ ಕಾಶಿನಾಥ್ ವಾಗೋರೆ ಹಾಗೂ ಎಂಡಿ ಗಣೇಶ್ ಭಂಡಾರಿ ವಿರುದ್ಧ ತಕ್ಷಣ ಎಫ್ಐಆರ್ ದಾಖಲಿಸಿ ಕಾನೂನು ಕ್ರಮ ಕೈಗೊಂಡು ಹೂಡಿಕೆದಾರರಿಗೆ ನ್ಯಾಯ ಒದಗಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಸುಮಾರು 3,500ಕ್ಕೂ ಹೆಚ್ಚು ಹೂಡಿಕೆದಾರರು ಈ ಸಂಸ್ಥೆಯಲ್ಲಿ ಹಣ ಹೂಡಿದ್ದಾರೆ ಎಂದು ಹೇಳಲಾಗಿದ್ದು, ಕಂಪನಿ ಪ್ರತಿನಿಧಿಗಳು ಸಾರ್ವಜನಿಕರ ಮುಂದೆ ಒಂದು ಸ್ಪಷ್ಟನೆ ನೀಡದೆ ಕೇವಲ ವಿಡಿಯೋ ಸಂದೇಶಗಳ ಮೂಲಕ 3 ತಿಂಗಳ ಬಳಿಕ ಹಣ ನೀಡುವುದಾಗಿ ತಿಳಿಸುತ್ತಿದ್ದಾರೆ ಎಂಬ ಆರೋಪವು ಕೇಳಿಬಂದಿದೆ. ಈ ವೇಳೆ ಎಪೆಕ್ಸ್ ಕಂಪನಿಯ ಗ್ರಾಹಕರು ಹಾಗೂ ಹೂಡಿಕೆದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. 3 ವರ್ಷದಿಂದ ಅಪೆಕ್ಸ್ ಕಂಪನಿಯನ್ನು ನಡೆಸಿದ್ರು. ಕಳೆದ 3 ವರ್ಷದಿಂದ ಅಪೆಕ್ಸ್ ಕಂಪನಿ ಅವರು ನಡೆಸಿದ್ರು. 4% ಇಂಟ್ರೆಸ್ಟ್ ಹಾಕ್ತಿದ್ರು 1 ಲಕ್ಷಕ್ಕೆ. ಕಮ್ ಸೆ ಕಮ್ 3,500 ಜನ ಅವರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಯಾರ. ಈಗ 2 ತಿಂಗಳ ಹಿಂದರಿಂದ ಅವರು ಆಫೀಸು ಬಂದ್ ಮಾಡಿ ಈ ಶಿವಮೊಗ್ಗ ಏನು ಅಟ್ಯಾಕ್ ಆದ್ಲ, ಆದಿತ್ಯ ರಾಜ್ ಮೇಲೆ ಏನು ಅಟ್ಯಾಕ್ ಆದ್ಲ, ಇವ್ರ ಮೇಲೆ ಏನು ಅಟ್ಯಾಕ್ ಆಗಿಲ್ಲ, ಏನಿಲ್ಲ. ಇವ್ರು ತಮ್ಮ ಆಫೀಸ್ ಬಂದ್ ಮಾಡಿ ಒಬ್ಬ ದುಬೈದಾಗ ಹೋಗಿ ಕೂತಿದ್ದಾನೆ, ಒಬ್ಬ ಪುಣಾದಾಗ ಹೋಗಿ ಕೂತಿದ್ದಾನೆ. ಯಾರಿಗೂ ಏನೂ ರೆಸ್ಪಾನ್ಸ್ ಕೊಡೋರು ಇನ್ವೆಸ್ಟ್ಮೆಂಟ್ ಮಾಡಿದವ್ರಿಗೆ. ಮತ್ತು ಯಾರ್ದೇನು ಫೋನ್ ಖಾಲಿ ಎತ್ತೋರು ಅವ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಅವ್ರು ದುಬೈದಾಗ ಕೂತಿದ್ದಾನೆ, ಒಬ್ಬ ಪುಣಾದಾಗ ಕೂತಾನ. ಎಲ್ಲ ಅವ್ರು ತಕ್ಕಂತೆ ತುಂಬಿದ್ದಾರೆ. ಯಾರು 1 ಲಕ್ಷ ತುಂಬ್ಯಾರ, 2 ಲಕ್ಷ ತುಂಬ್ಯಾರ, ಯಾರು 3 ಲಕ್ಷ ತುಂಬ್ಯಾರ, ಯಾರಿಗೆ ಎತ್ತ ಅನುಕೂಲ ಆಗೈತೆ ತುಂಬಿದ್ದಾರೆ. ಹಾಂ, 160 ಕೋಟಿ. ಹಾಂ, ಎಫ್ಐಆರ್ ಮಾಡಿಲ್ಲ ಸರ್. ಎಫ್ಐಆರ್ ಅಂದ್ರೆ 1 ತಿಂಗಳಿಂದ ಹಾದಿ ಕಾದಿ ಅವ್ರು ಬರ್ತಾರಂತ. ಅವ್ರು ಬರ್ದಿಲ್ಲ ಅನ್ನೋಣ. ಈಗ ಈ ನಿರ್ಣಯ ತಗೊಳ್ಳಿ DC ಅವ್ರಿಗೆ ಭೇಟಿಯಾಗಿ ಮನವಿ ಕೊಟ್ಟು ಈಗ ಅವ್ರ ಮೇಲೆ ಎಫ್ಐಆರ್ ಮಾಡ್ಬೇಕಂತೇಳಿ ಎಲ್ಲರೂ ಬಂದಿದ್ದಾರೆ. ಅಪೆಕ್ಸ್ ಕಂಪ್ನಿ ಕಳೆದ 3 ವರ್ಷದಿಂದ ಆಯ್ತು. ವೈಯಕ್ತಿಕ ಬಿಟ್ಟು ವೈಯಕ್ತಿಕ ಎಲ್ಲ ಐತೆ. ನಮ್ದೊಂದು 5-6 ಲಕ್ಷ ಐತೆ. ಈಗ ಸರ್ ಸರ್ಕಾರ ಎಲ್ಲ ಜಾಗೃತ ಮಾಡ್ತೈತಿ, ಹೆಚ್ಚಿನ ಬಡ್ಡಿಗೆ ಆಸೆಗೆ ಹೋಗ್ಬೇಡ್ರಿ ಅಂತ ಐತೆ. ಮತ್ತೆ ಇನ್ನೇಂಗಿಲ್ಲ ಯಾಕಂತೇಳಿ ಮಾಡಿದಾರೆ ಎಲ್ಲ. ಸರ್ ಈಗ ಮಾಲಕರು ಯಾರು? ಮಾಲಕ ಕಾಶಿನಾಥ್ ವಾಗ್ಮೋರೆ. ಅವ್ನೂರಿ ಅವರು ಸಂಕೇಶ್ವರ ಹತ್ರ ಮಾಗನೂರು. ಆಮೇಲೆ ಗಣೇಶ್ ಭಂಡಾರಿ ಉಗಾರದವನು. ಅವನು CMD ಆ್ಯಂಡ್ MD. DC ಅವ್ರಿಗೆ ಮನವಿ ಕೊಟ್ಟಿವಿ, ನಮ್ಗೆ ನ್ಯಾಯ ಕೊಡಿಸ್ಬೇಕಂತ. ನಮ್ಮ ಹೆಸರು ಗಂಗಪ್ಪ ಅಕ್ಕಿ.